ಹಾಯ್ ಎಲ್ರಿಗೂ, ನೀವು ನೋಡ್ತಿದ್ದೀರಾ ಹಿಂಗೆ ಗುರು ಯೂಟ್ಯೂಬ್ ಚಾನಲನ್ನು. ನಾನು ನಿಮ್ಮ ಅನುಷಾ ಮಾತಾಡ್ತಿರೋದು. ಸೊ ಇವತ್ತು ಈ ಕಬೋರ್ಡ್ ಅಥವಾ ವಾರ್ಡ್ರೋಬ್ ಅಂತ ಏನು ಹೇಳ್ತೀವಿ, ಸೊ ಇದನ್ನ ಹೇಗೆ ಹೊಂದಿಸಿ ಇಟ್ಕೊಬೇಕು ಅಂತ ಟ್ರಯಲ್ ಮಾಡ್ತಾ ಇದ್ದೀನಿ. ನಾನು ಕೂಡ ಇನ್ನೂ ಪರ್ಫೆಕ್ಟ್ ಆಗಿ ಹೊಂದಿಸಿ ಇಟ್ಕೊಂಡಿಲ್ಲ. ಬಟ್ ಈ ಮುಂಚೆ ಇದನ್ನ ಹೇಗೆಲ್ಲ ಹೊಂದಿಸ್ಬೋದು ಅಂತ ನಾನು ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಶಾಪಿಂಗ್ ಅಂತ ಹೊರಗಡೆ ಹೋದಾಗ, ಅಂದರೆ ಆನ್ಲೈನ್ ಮಾರ್ಕೆಟ್ ಅಲ್ಲ, ಔಟ್ಸೈಡ್. ಸೊ ಅಲ್ಲಿ ಹೋದಾಗ ನನಗೆ ಗೊತ್ತಾಯ್ತು, ಓಕೆ ಈ ಪ್ರಾಡಕ್ಟ್ ಯೂಸ್ ಆಗ್ಬೋದು ಅಂತ. ಸೊ ಇದು ನೋಡಿ, ಈ ಪ್ರಾಡಕ್ಟ್ ಇದು ಬಂದ್ಬಿಟ್ಟು ಬ್ಯಾಸ್ಕೆಟ್ 200 ರುಪೀಸ್ಗೆ ಒಂದು ಪ್ಲಾಸ್ಟಿಕ್, ಕಂಪ್ಲೀಟ್ಲಿ ಫುಲ್ ಹೆವಿ ವೆಯ್ಟನ್ನು ಹಿಡಿಯುವಂಥ ಪ್ಲಾಸ್ಟಿಕ್. ಇದು 200 ರೂಪಾಯಿ, 199 ಪ್ರೈಸು. ನಾನು ಇಂಥದ್ದು 4 ಬಾಕ್ಸ್ಗಳನ್ನು ತೊಗೊಂಡೆ. ಸೊ ಅದಾದಮೇಲೆ ಬಾಕ್ಸ್ನ ಇನ್ನೂ ತೊಗೊಳ್ಬೇಕು ಅಂತ ನಾನು ಟ್ರೈ ಮಾಡ್ತಿದ್ದೆ, ಬಟ್ ಅಲ್ಲಿ ಸ್ಟಾಕ್ ಖಾಲಿ ಆಗೋಗ್ಬಿಡ್ತು. ಅದಾದ್ಮೇಲೆ ಕೂಡ ಇನ್ನೊಂದಿಷ್ಟು ಬಾಕ್ಸ್ ಬೇಕಾಗಿತ್ತು ನನಗೆ, ಯಾಕಂದರೆ ಇದು ತಗೊಂಡು ಬಂದು ನನ್ನ ಹಸ್ಬೆಂಡ್ ವಾರ್ಡ್ರೋಬನ್ನು ಎಲ್ಲ ಹೊಂದಿಸಿ ಇಟ್ಟಾಗ ನಂಗೆ ಗೊತ್ತಾಯಿತು, ಓಕೆ ಇದು ವರ್ಕ್ ಆಗುತ್ತೆ ಅಂಥೇಳಿ ಸ್ಯಾಂಪಲ್ಗಂತ ತೊಗೊಂಡು ಬಂದಿದ್ದು ಅಷ್ಟೇ. ಆಮೇಲೆ ನಾನು ಹೋಗಿ ನೋಡ್ತಾನೆ ಇದ್ದೀನಿ, ಇವತ್ತವರೆಗೂ ನಂಗೆ ಸಿಕ್ಕಿಲ್ಲ. ನಿಮ್ಮ ಕಡೆ ವಿಶಾಲ್ ಮಾರ್ಟಲ್ಲಿ ಏನಾದರೂ ಈ ಥರದ್ದು ಇರುತ್ತೆ ಸ್ಟಾಕ್ಸ್, ನೋಡ್ತಾ ಇರಿ. ಅವಾಗವಾಗ ಸಿಕ್ತು ಅಂದರೆ ಬಿಡ್ಲಿಕ್ಕೆ ಹೋಗಬೇಡಿ. ತುಂಬ ಕೆಲ್ಸಕ್ಕೆ ಬರುತ್ತೆ, ಅಂದರೆ ಇದೊಂದೇ ಕೆಲ್ಸಕ್ಕಲ್ಲ, ತುಂಬ ರೀತಿ ಕೆಲ್ಸಕ್ಕೆ ಬರುತ್ತೆ. ಸೊ 200 ರುಪೀಸ್ ವರ್ತ್ ಇದೆ, ಕ್ವಾಲಿಟಿ ಕೂಡ ಇದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇಗೆ ವಾರ್ಡ್ರೋಬ್ನ ಸೆಟ್ ಮಾಡ್ಕೊಬೇಕು ಅಂತ ನಿಮ್ಮ ಜೊತೆಗೆ ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ. ಬಟ್ಟೆಗಳು ಮಾತ್ರ ಸಿಕ್ಕಾಪಟ್ಟೆ ಇದೆ. ಹೇಗೆ ಹೊಂದಿಸಿಟ್ಕೊಂಡ್ರು ಕೂಡ ನೀಟಾಗಿ ಹೊಂದಿಸಿಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಈಗ ವ್ಲಾಗ್ ಮಾಡ್ತಾ ಇದ್ದೀನಿ, ನೀಟ್ನೆಸ್ ಆಗಿ ತೋರಿಸ್ಬೇಕು ಆ ಥರ ಏನಿಲ್ಲ. ಎಲ್ಲರ ಮನೆಯಲ್ಲೂ ಇರೋದೇನೆ, ಎಲ್ಲರ ಮನೆಯಲ್ಲೂ ಹಿಂಗೆ ಇರುತ್ತೆ ಆಲ್ಮೋಸ್ಟ್. ಓಕೆ, ಟೈಮ್ ಇದ್ದವರು ನೀಟಾಗಿ ಮಡ್ಚಿಟ್ಬಿಡ್ತಾರೆ ಪದೇ ಪದೇ. ಬಟ್ ವರ್ಕಿಗೆ ಹೋಗೋಳು ನಾನು ಅದರಲ್ಲಿನೇ ಇದನ್ನು ಮಾಡ್ಕೊಬೇಕು ಟೈಮ್ ತಕ್ಕೊಂಡು. ಬಟ್ ಎಷ್ಟೇ ಸತಿ ಮಡ್ಚಿಟ್ರು ಕೂಡ ಪದೇ 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 ಮಿಕ್ಸಪ್ ಆಗೋದು. ಸೊ ಹಾಗಾಗಿ ಈಗ ಅಷ್ಟೂ ತೆಗ್ಬಿಟ್ಟು 4 ಬಾಕ್ಸ್ ಮಾತ್ರ ನನ್ನ ಹತ್ರ ಇರೋದು. ಈಗ ಅಷ್ಟರಲ್ಲೇ ನಾನು ಹೊಂದಿಸಿ ಇಟ್ಕೋಬೇಕು, 4 ಬಾಕ್ಸಲ್ಲಿನ ಹೊಂದಿಸಿ ಇಟ್ಕೋಬೇಕು ಎಷ್ಟೊತ್ತಿದ್ರು. ಯಾಕಂದರೆ ಜಾಸ್ತಿ ಬೇಕಂದ್ರೂ ಕೂಡ ನನ್ನ ಹತ್ರ ಬಾಕ್ಸಸ್ ಇಲ್ಲ, ಸದ್ಯಕ್ಕೆ ಸಿಕ್ಕೂ ಇಲ್ಲ ನನಗೆ. ವಾರ್ಡ್ರೋಬ್ ಟೂರೆಲ್ಲ ಮಾಡ್ತಾರೆ, ಹೊಂದಿಸಿ ಇಟ್ಕೊಂಡ್ಮೇಲೆ ತೋರಿಸೋದು ಈಸಿ. ಹೊಂದಿಸುವಾಗ ಎಷ್ಟು ಕಷ್ಟ ಇರುತ್ತೆ ಅಂದರೆ ಯಪ್ಪ, ಸಾಕಾಗ. ಈಗ ಬಟ್ಟೆ ತೋರಿಸ್ತೀನಿ ನಿಮಗೆ ಎಷ್ಟಿದೆ ಅಂತ. ಆಮೇಲೆ ಎಷ್ಟೋ ಸತಿ ಏನಾಗುತ್ತೆ ಅಂತಂದರೆ, ನಮಗೆ ಬೇಡದೇ ಇರೋ ಬಟ್ಟೆನೂ ಇಟ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ನಾವು ಕ್ಲೀನೇ ಮಾಡ್ಕೊಳ್ಳಲ್ಲ. ಲೈಕ್ ಇದು ನಾನು ಹಾಕ್ಕೊಳ್ಳಲ್ಲ, ಸೊ ಇದು ಬೇಡ ಅಂತೇಳಿ ನಾವು ತೆಗೆದಿಟ್ಕೊಳ್ಳಲ್ಲ. ಸೊ ತುಂಬ ಬಟ್ಟೆನ ಹಾಗೇ ಇಟ್ಕೊಂಡ್ಬಿಡ್ತೀವಿ. ಮೇ ಬಿ ನನಗೆ ಗೊತ್ತಿಲ್ಲದೆ ಇರೋ ಥರ ಬಟ್ಟೆಗಳನ್ನು ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಲೆಟ್ಸ್ ಚೆಕ್. ಇಲ್ಲ, ಬಟ್ಟೆ ಇದ್ರೂ ತೊಗೊತಿದ್ದೀನಿ ಅಂತ ಅನಿಸುತ್ತೆ. ಸಾಲದಕ್ಕೆ ಇದು ಎಲ್ಲ ಬೇರೆ ನೋಡಿ, ತಕ್ಕೊಂಡ್ಬಿಡೋದು, ವಾಪಸ್ ಹಾಕದೆ ಹಂಗೆ ಇಟ್ಬಿಡೋದು. ಇಷ್ಟು ಬಟ್ಟೆಗಳು ಕೆಳಗೆ ಬಿದ್ದಿದೆ, ಮತ್ತು ಇಲ್ಲಿ ಇಷ್ಟು ಎತ್ತರಕ್ಕೆ. ಸೈಜ್ ನೋಡಿ ತೋರಿಸ್ತೀನಿ. ಈ ಥರ ಚಿಕ್ಕ ಚಿಕ್ಕ ಕಬೋರ್ಡ್ಸಲ್ಲಿ ಈ ಥರ 2 ಇಟ್ಕೊಬೋದು. ನಾನು ಚೂಡಿ ಟಾಪ್ಗಳನ್ನು, ಈ ಥರದ್ದು ಚೂಡಿ ಕುರ್ತಾ ಅಥವಾ ಚೂಡಿ ಟಾಪ್ ಏನು ಹೇಳ್ತೀವಲ್ಲ, ಸೊ ಆ ಥರದ್ದನ್ನು ನಾನು ಫಸ್ಟ್ 1 by 1 ಇಟ್ಕೊತ ಹೋಗ್ತಾ ಇದ್ದೀನಿ, ಪುಟ್ಟದಾಗಿ ಮಡ್ಚ್ಬಿಟ್ಟು. ಈ ಥರ ಸಪ್ರೇಟಾಗಿ ಕುರ್ತಾನೇ ಬೇರೆ, ಪ್ಯಾಂಟೇ ಬೇರೆ, ಆ ಥರ ಹೊಂದಿಸಿ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಚೂಸ್ ಮಾಡಬೇಕಾದ್ರೆ ಡೈಲಿ ಬಟ್ಟೆಗಳನ್ನು ತುಂಬ ಈಸಿ ಆಗುತ್ತೆ. ನೋಡಿ, ನಾನು ಪ್ಯಾಂಟ್ಗಳನ್ನು ಇನ್ನೊಂದು ಬ್ಯಾಸ್ಕೆಟಲ್ಲಿ ಹಾಕಿಟ್ಕೊತಿದ್ದೀನಿ. ಪ್ಯಾಂಟಿಂದೇ ಸಪ್ರೇಟ್ ಆಯಿತು. ಹಾಗೆ ಶರ್ಟ್ಸು, ಜೀನ್ಸ್ ಮೇಲೆ ಹಾಕೋ ವೇರ್ಗಳನ್ನೆಲ್ಲ ಸಪ್ರೇಟಾಗಿ ಇನ್ನೊಂದು ಬ್ಯಾಸ್ಕೆಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಎಕ್ಸ್ಟ್ರಾ ಒಂದು ಕವರ್ ಇತ್ತು, ಸ್ಯಾರಿ ಕವರು. ಇದರಲ್ಲಿ ತೆಳ್ಳನ ಬಟ್ಟೆಯಿಂದ ಏನೇನು ನಾವು ಫ್ರಾಕ್ಗಳೆಲ್ಲ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಬಿಕಾಸ್ ಇದು ಜಾಸ್ತಿ ಜಾಗ ಹಿಡಿಯುತ್ತೆ, ಬೇರೆ ಬಟ್ಟೆಗಳೊಂದಿಗೆ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಥರದ್ರಲ್ಲಿ ಹಾಕಿ ನೀಟಾಗಿ ಜಿಪ್ ಹಾಕಿ ಇಟ್ಬಿಟ್ರೆ ಒಂದು ಕಡೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಬೀಳುತ್ತೆ, ಅದನ್ನೆಲ್ಲದ್ರ ಜೊತೆ ಮಿಕ್ಸ್ ಆಗಿ ಬೀಳುತ್ತೆ. ಹಾಗಾಗಿ ಈ ಥರದ ಬ್ಯಾಗ್ಗಳು ನಾನು ಎಲ್ಲಿಂದ ತರಿಸಿದೆ, ಅದರದ್ದು ಪ್ರೈಸ್ ಎಷ್ಟು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ರಿವ್ಯೂ ಕೊಡ್ತೀನಿ. ತುಂಬ ಯೂಸ್ಫುಲ್ ಆಗ್ತಿದೆ ಸ್ಯಾರಿಗೂ ಮತ್ತು ಈ ಥರದ್ದು ಫ್ರಾಕ್ಗಳಿಗೆ. ಸೊ ಇನ್ನೊಂದು ನಾರ್ಮಲ್ ರೆಗ್ಯುಲರ್ ನೈಟ್ ಪ್ಯಾಂಟ್ಸು, ಜಿಮ್ ವೇರ್ಸು ಮತ್ತು ಟೀ ಶರ್ಟ್ಸು, ಇದೆಲ್ಲ ಒಂದು ಬಾಕ್ಸಲ್ಲಿ ಇಟ್ಕೋತಾ ಇದ್ದೀನಿ. ಸೊ ಓಕೆ, ಫೈನಲಿ ಬಟ್ಟೆಗಳು ಹೊಲಿಸೋ ಕೆಲಸ ಆಲ್ಮೋಸ್ಟ್ 2 hours ತೊಗೊಳ್ತು ನನಗಿದು. ಈ ಕವರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಈ ಕವರಲ್ಲಿ ಟೋಟಲ್ 4 ಕವರ್ ಆಗಿದೆ. ಇದರಲ್ಲಿ 2 ಕವರ್ ಯಾರಿಗಾದ್ರೂ ಕೊಡಬೇಕು. 2 ಕವರ್ಗೆ ನನಗೆ ಇನ್ನೂ ಬ್ಯಾಸ್ಕೆಟ್ ಬೇಕು. ಮಿನಿಮಮ್ ಇನ್ನೊಂದು 4 ಬ್ಯಾಸ್ಕೆಟ್ ಆದರೆ ನನ್ನ ಬಟ್ಟೆಗೆ ಸರಿ ಹೋಗುತ್ತೆ. ಮತ್ತು ಸ್ಯಾರಿಗಳನ್ನೆಲ್ಲ ಬಿಟ್ಬಿಟ್ಟು. ಓಕೆ, ಸೊ ಇನ್ಮೇಲಿಂದ ಬಟ್ಟೆ ತೊಗೊಳೋದು ಕಡಿಮೆ ಮಾಡ್ತೀನಿ.
ಎಲ್ಲ ಲೇಡೀಸ್ ನ್ಯೂ ಇಯರ್ ಇದೆ ಅಲ್ವಾ, ನ್ಯೂ ಇಯರ್ಗೆ ಹೊಸ ರೆಸೊಲ್ಯೂಷನ್ ತೊಗೊಳ್ಳಿ, ಬಟ್ಟೆಗಳನ್ನು ಇನ್ಮೇಲಿಂದ ಕಡಿಮೆ ತಗೊಳ್ತೀನಿ ಅಂತ. ನಾನಂತರೂ ಆಲ್ರೆಡಿ ತೊಗೊಂಡಾಯ್ತು, ನ್ಯೂ ಇಯರ್ಗಂತಾನೆ ಎಲ್ಲ ಮುಂಚೆನೇ ತೊಗೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಇಟ್ಕೊಳ್ಳೋಕೆ ಜಾಗನೇ ಇಲ್ಲ, ನನಗೆ ಇರಿಟೇಟ್ ಆಗ್ತಿದೆ. ಸೊ ಆದಷ್ಟು ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಹರಿದಾಕಿ ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ಥರದ ಬಾಸ್ಕೆಟ್ಸ್ನ ಈಗೆಲ್ಲ ಯೂಸ್ ಮಾಡ್ಕೋಬೋದು. ನಾನು ಇನ್ನೂ ಬಾಸ್ಕೆಟ್ಸ್ ತರಬೇಕು. ನಿಮ್ಗೆ ಏನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಕ್ಕರೆ ತೊಗೊಂಬಂದು ಇಟ್ಕೊಳ್ಳಿ, ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹಿಂಗೆ ಗುರು ಯೂಟ್ಯೂಬ್ ಚಾನಲ್ನ. ಬೇರೆ ವೀಡಿಯೋಸ್ಗಳಿದ್ದಾವೆ, ಎಲ್ಲನೂ ವಾಚ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ಲಾಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ರು ಒಂದೊಳ್ಳೆ ಮೈಕ್ ತೊಗೊಳ್ಳಿ ಅಂತ. ಖಂಡಿತ ತೊಗೊಳ್ತಿದ್ದೆ. ಫಂಡ್ ಪ್ರಾಬ್ಲಮ್ ಇದೆ. ಏನಂದರೆ ಈಗ ಆಲ್ರೆಡಿ ಪ್ರಾಡಕ್ಟ್ ರಿವ್ಯೂ ಮಾಡಲಿಕ್ಕೆ ಫೋನ್ಗೆ ಅಂತೇಳಿ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಇನ್ನು ಮುಂದೆ ಇನ್ವೆಸ್ಟ್ ಮಾಡಿದ್ರೆ ನನ್ನ ಮನೆ ಬಿಟ್ಟು ಓಡಿಸ್ತಾರೆ ನಿಜ. ಅದಕ್ಕೆ ದಯವಿಟ್ಟು ವಿಡಿಯೋ ಚೆನ್ನಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ವಾಚ್ ಅವರ್ ಕೊಟ್ಟರೆ ದುಡ್ಡು ಬರುತ್ತೆ. ಅದರಿಂದ ಖಂಡಿತ ತೊಗೊತೀನಿ ಆಯಿತಾ.